ನಮಸ್ಕಾರ ರೀ ಎಲ್ಲರಿಗಿ. ಇವತ್ತ ನಮ್ ಬಸವನ್ ಬಾಗೇವಾಡಿ ಭಕ್ತರು ಎಲ್ಲರೂ ಸೇರಿ ಸುರ್ಮಾ ಮಾಡಾಕ್ತಾರ ನೋಡ್ರಿ. 6.5 ಕ್ವಿಂಟಲ್ ಸುರ್ಮಾ. ಎದಕ್ ಮಾಡಾಕ್ತಾರಂತೀರೇನ್ರಿ? ಎದಕ್ಕಪ್ಪ ಅಂದ್ರ ಶ್ರೀಶೈಲಕ್ ಹೋದ ನಮ್ಮ ಮಲ್ಲಯ್ಯನ ಕಂಬಿಗಳು ಮರಳಿ ನಮ್ಮ ಬಸವನ್ ಬಾಗೇವಾಡಿ ಬಂದಾವ್ ನೋಡ್ರಿ. ಅದೇ ಖುಷಿಗ್ ನಾವು ಜಡ್ಡನಕ ಅಂತ ಹಲಗಿ ಬಾರ್ಸ್ಕೊಂತ ಪಿಪಿ ಪಿಪಿ ಅಂತ ಪಿಪಿ ಉದ್ಕೊಂತ ಢಣ್ ಢಣ್ ಅಂತ ಢೋಲ್ ಬಡ್ಕೊಂತ ನಮ್ಮ ಮಲ್ಲಯ್ಯನ ಕಂಬಿಗಳನ್ನ ಸ್ವಾಗತ ಮಾಡ್ಕೊಂದೇವ್ ನೋಡ್ರಿ. ಇನ್ ಮುಂದ್ ಮಲ್ಲಯ್ಯನ ಕಂಬಿಗಳನ್ನೆಲ್ಲ ಒಂದ್ ಜಾಗದಾಗ ಕೂಡಿಸಿ ಪೂಜೆ ಮಾಡಿ ಎಲ್ಲರೂ ಸೇರಿ ಮಂಗಳಾರತಿ ಹಾಡ ಹಾಡಿದ್ರು ನೋಡ್ರಿ. ಪೂಜೆ ಮುಗಿಸಿ ಲೋಕವನ್ನೆಲ್ಲ ಕಾಪಾಡಪ್ಪ ಮಲ್ಲಯ್ಯ ಅಂತ ಎಲ್ಲರೂ ಸೇರಿ ನಮಸ್ಕಾರ ಮಾಡಿದೇವ್ರಿ. ನಂತರ ಹೆಣ್ಮಕ್ಳೆಲ್ಲ ಕಂಬಿಗಳಿಗೆ ಆರತಿ ಮಾಡಿದ್ರಿ. ನಾನಂತ್ರ ಕಾಯಿ ಹೊಡೆದ್ ಪಳಾರ್ ಹಂಚಿ ಬೆಲ್ಲ ತಿಂದೆ ಬಿಟ್ಟ ನೋಡ್ರಿ. ಇನ್ನು ನಮ್ಮ ದಾಸೋಹದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಮುಂಜಾನೆ ಎಲ್ಲಾ ಭಕ್ತರಿಗೆ ಉಪ್ಪಿಟ್ಟು ನಾಷ್ಟ ಮಾಡಿದ್ರು ನೋಡ್ರಿ. ಇನ್ನು ಮಧ್ಯಾಹ್ನದ ಪ್ರಸಾದಕ್ಕಂತೂ ಶಿಸ್ತು ಸುರ್ಮ ಮಸ್ತ್ ಅನ್ನ ಸಾರ ಮತ್ ಬದ್ನಿಕಾಯಿ ಪಲ್ಯ ರೆಡಿ ಮಾಡಿದ್ರು ನೋಡ್ರಿ ನಮ್ ಬಸವನ ಬಾಗೇವಾಡಿ ಭಕ್ತಾದಿಗಳು. ಇನ್ನು ಬಂದಂತ ಭಕ್ತಾದಿಗಳೆಲ್ಲ ಪ್ರಸಾದವನ್ನ ಸ್ವೀಕರಿಸಿ ಹರುಷವನ್ನ ವ್ಯಕ್ತಪಡಿಸಿದ್ರು ನೋಡ್ರಿ. ಇನ್ನು ನಾ ಈ ಮಧ್ಯಾಹ್ನದ ಪ್ರಸಾದ ಮಾಡೋಕ್ಕಿಂತ ಮೊದ್ಲೇ ನಮ್ ಅಣ್ಣನ ಮದ್ವಿ ಫೋಟೋ ಶೂಟ್ ಇತ್ರಿ. ಹಂಗಾಗಿ ನಾ ಆಲಿಮಟ್ಟಿಗೆ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರ ನಾ ಮಧ್ಯಾಹ್ನ ಮಲ್ಲಯ್ಯನ ಸುರ್ಮಾ ಪ್ರಸಾದ್ ತಿಂದಿಲ್ಲ ಅನ್ನೋ ಚಿಂತಿ ಕಡಾಕತ್ ಬಿಟ್ಟಿತ್ರಿ. ನಾ ಅದೇ ಚಿಂತಿ ಮಾಡ್ಕೊಂತ ಮನಿಗ್ ಬರೋದಕ್ಕ ನಮ್ಮ ಅಪ್ಪ ನನ್ ಸಂಬಂಧ ಮಲ್ಲಯ್ಯನ ಪ್ರಸಾದ್ ಮನಿಗೆ ತಂದಿದ್ರಿ. ಮತ್ ನಾ ಪೂರ್ತಿ ಖುಷಿಯಿಂದ ಸುರ್ಮಾ ಒಳಗ್ ಹಾಲ್ ಹಾಕೊಂಡ್ ಪ್ರಸಾದವನ್ನ ಸ್ವೀಕಾರ ಮಾಡಿದೆ ನೋಡ್ರಿ. ಇದಕ್ಕೆ ಅನ್ನೋದ್ ನೋಡ್ರಿ, ಅನ್ನೋದು ಯೋಗ ಅನ್ನೋದು ನಮಗಿತ್ತಂದ್ರ ಅಣ್ಣ ನಾವ್ ಎಲ್ಲೇ ಇದ್ರು ಹುಡುಕ್ಯಾಡ್ಕೊಂಡ್ ಬರ್ತೈತೆ ಅನ್ನೋದು.